ಆಡಳಿತ ಪಕ್ಷದ ಈ ನಡೆಯ ಮರ್ಮ ಏನು? ಪ್ರತಿಪಕ್ಷ ಕೊಟ್ಟ ಕೌಂಟರ್ ಅರ್ಥ ಏನು? ಪವರ್ ಕಾರಿಡಾರ್ನಲ್ಲಿ ನಿಜವಾಗಿ ನಡೆದಿದ್ದೇನು? ಪ್ರಮುಖ ವಿದ್ಯಮಾನಗಳ ಸಮಗ್ರ ವಿಶ್ಲೇಷಣೆ. ಇದು ರಾಜಕೀಯ ಎಳೆಯಾಗಿ ನಾನು ರಂಜಿತ್ ಶಿರಿಯಾರ್. ಅಹಿಂದ, ಎಸ್, ಮತ್ತೆ ಅಹಿಂದ ಸಂಘಟನೆಯ ಚರ್ಚೆ ಮುನ್ನೆಲೆಗೆ ಬಂದಿದೆ. ಈ ಜನರೇಷನ್ಗೆ ಅಹಿಂದ ಅಂದರೆ ಕಣ್ಣು ಮುಂದೆ ಬರೋದು ಒಂದೇ ಹೆಸರು, ಸಿದ್ದರಾಮಯ್ಯ. ಆದರೆ ಅಸಲಿಗೆ ಅಹಿಂದ ಸಂಘಟನೆಯ ಮೂಲ ಶುರುವಾಗಿದೆ ಇಲ್ಲಿ. ಮೊಟ್ಟ ಮೊದಲ ಅಹಿಂದ ಸಂಘಟನೆ ಮಾಡಿದವರು ಯಾರು? ಸಮಾವೇಶ ನಡೆದಿದೆಯಲ್ಲಿ? ಸಿದ್ದರಾಮಯ್ಯ ಅಹಿಂದಕ್ಕೆ ಎಂಟ್ರಿ ಕೊಟ್ಟಿದ್ದು ಯಾವಾಗ? ಉದ್ದೇಶ ಏನಿತ್ತು? ನಂತರ ಆಗಿದ್ದೇನು? ಅಹಿಂದ ಬರೀ ರಾಜಕೀಯ ದಾಳವಾಯ್ತಾ ಅಥವಾ ಮೂಲ ಉದ್ದೇಶ ಈಡೇರಿತಾ? ಎಲ್ಲ ವಿವರಗಳನ್ನು ನೋಡ್ತಾ ಹೋಗೋಣ ಬನ್ನಿ ಎಳೆಯಾಗಿ. ಅಹಿಂದ ಅಂದ್ರೆ ಏನು? ಅಲ್ಪಸಂಖ್ಯಾತರು, ಹಿಂದುಳಿದವರು ಹಾಗೆ ದಲಿತರು ಇವರನ್ನೆಲ್ಲ ಒಗ್ಗೂಡಿಸುವ ಚಳುವಳಿಯೇ ಅಹಿಂದ. ಇದು ಕರ್ನಾಟಕ ರಾಜ್ಯದಲ್ಲಿ ನಾನಾ ಕಾಲಘಟ್ಟಗಳಲ್ಲಿ ಸಾಮಾಜಿಕ ತಳಹದಿಯ ಮೇಲೆ ಬಳಸಿದ ರಾಜಕೀಯ ಸಮೀಕರಣದ ಹೆಸರೇ ಅಹಿಂದ. ಈಗ ಮತ್ತೆ ಅಹಿಂದ ಚಳುವಳಿಯ ಚರ್ಚೆ ಶುರುವಾಗಿದೆ. ಸಿದ್ದರಾಮಯ್ಯನವರು ಮತ್ತೆ ಅಹಿಂದ ಸಂಘಟನೆ ಚುರುಕುಗೊಳಿಸುವ ಸಾಧ್ಯತೆ ಇದೆ ಎಂಬ ಚರ್ಚೆ ಶುರುವಾಗಿದೆ. ಇದರ ಮೊದಲ ಹೆಜ್ಜೆಯಾಗಿ ಸೆಪ್ಟೆಂಬರ್ 6ನೇ ತಾರೀಕು ಹಿಂದುಳಿದ ವರ್ಗಗಳ ಒಕ್ಕೂಟದ ರಜತ ಮಹೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗುವ ಮೂಲಕ ಸಿದ್ದರಾಮಯ್ಯ ಅಹಿಂದ ಸಂಘಟನೆಗೆ ಬಲ ನೀಡುವ ಮೊಟ್ಟ ಮೊದಲ ಹೆಜ್ಜೆ ಮುಂದಿಡುತ್ತಿದ್ದಾರೆ ಎಂಬ ಚರ್ಚೆಗೆ ಇಂಬು ಸಿಕ್ಕಿದೆ. ಸ್ವಾತಂತ್ರ್ಯ ಬಂದಾಗಿನಿಂದಲೂ ರಾಜ್ಯದ ರಾಜಕೀಯ ಅಧಿಕಾರದ ಕೇಂದ್ರ ಸ್ಥಾನದಲ್ಲಿ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯಗಳ ಪ್ರಾಬಲ್ಯ ಇತ್ತು. ಅದೇ ಕಾರಣಕ್ಕೆ ಆ ಎರಡೂ ಸಮುದಾಯಗಳ ಪ್ರಮುಖ ನಾಯಕರೇ ಮುಖ್ಯಮಂತ್ರಿ ಸ್ಥಾನದಂತಹ ಪ್ರಮುಖ ಸ್ಥಾನಮಾನ ಗಳಿಸುತ್ತಿದ್ರು. ಜಾತಿ ಜನಗಣತಿ ನಡೆಯೋದ ಕಾರಣ ತಲತಲಾಂತರದಿಂದ ಲಿಂಗಾಯತರು ಮತ್ತು ಒಕ್ಕಲಿಗರು ಅವರೇ ಬಲಿಷ್ಠ ರಾಜಕೀಯ ಪ್ರಭಾವಿ ಗುಂಪುಗಳಾಗಿ ಕರ್ನಾಟಕದ ರಾಜಕಾರಣದ ಮೇಲೆ ಹಿಡಿತವನ್ನ ಸಾಧಿಸಿವೆ, ಮನಾಪಲಿಯನ್ನ ಸಾಧಿಸಿವೆ. ಆದ್ರೆ ದೇವರಾಜ ಅರಸರು ಮುಖ್ಯಮಂತ್ರಿಯಾದಾಗ ಹೊಸ ಸಾಮಾಜಿಕ ಸಮೀಕರಣ ಹುಟ್ಟು ಹಾಕಿದ್ರು. ಶೋಷಿತ ವರ್ಗಗಳಿಗೆ ಸಮಾಜದಲ್ಲಿ ಸಮಾನತೆ ನೀಡುವ ಉದ್ದೇಶದಿಂದ ಉಳುವವನೇ ಭೂಮಿಯ ಒಡೆಯ ಎಂಬ ಭೂ ಸುಧಾರಣಾ ಯೋಜನೆ ಜಾರಿಗೆ ತಂದ್ರು. ಅಂದು ಈ ಯೋಜನೆಯ ಅತಿ ದೊಡ್ಡ ಸಂಖ್ಯೆಯ ಫಲಾನುಭವಿಗಳು ಇದೇ ಅಲ್ಪಸಂಖ್ಯಾತ, ಹಿಂದುಳಿದ ಹಾಗೂ ದಲಿತ ವರ್ಗ. ಸರ್ಕಾರದ ಯೋಜನೆಗಳ ಮೂಲಕವೇ ಅಹಿಂದ ವರ್ಗಗಳ ಮನವನ್ನ ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಮೊದಲು ತಲುಪಿದವರು ದೇವರಾಜ ಅರಸು. ಸಾವಿರದ 1990ರ ದಶಕದಲ್ಲಿ ಎಸ್ ಬಂಗಾರಪ್ಪ, ವೀರಪ್ಪ ಮೊಯ್ಲಿ ಮುಂತಾದ ನಾಯಕರು ಮುಖ್ಯಮಂತ್ರಿಗಳಾದರು. ದೇವರಾಜ ಅರಸರ ಮಾದರಿಯಲ್ಲಿ ಸಮಗ್ರ ಒಕ್ಕೂಟ ಕಟ್ಟಲು ಸಾಧ್ಯವಾಗಲಿಲ್ಲ. ಆದರೆ 1998ರ ಆಗಸ್ಟ್ 20ರಂದು ಕೋಲಾರದಲ್ಲಿ ಒಂದು ದೊಡ್ಡ ತಿರುವು ಸಿಕ್ಕಿತು. RL ಜಾಲಪ್ಪ, CS ದ್ವಾರಕನಾಥ್ ಮುಂತಾದ ಚಿಂತಕರು ಮತ್ತು ಸಿದ್ದರಾಮಯ್ಯ, ಎಸ್ ಬಂಗಾರಪ್ಪ ಅವರಂತಹ ನಾಯಕರು ಒಂದೇ ವೇದಿಕೆಗೆ ಬಂದರು. ಅಲ್ಲಿ ಅಹಿಂದ ಎಂಬ ಪದಕ್ಕೆ ಮೊಟ್ಟ ಮೊದಲ ಬಾರಿ ಒಂದು ಸಂಘಟಿತ ರೂಪ ಸಿಕ್ಕಿತು. ಆದರೆ ಆಗ ಅದಕ್ಕೊಂದು ಗಟ್ಟಿ ರಾಜಕೀಯ ಸಂಘಟನಾ ಶಕ್ತಿ ಇರಲಿಲ್ಲ. ಆ ಸಂಘಟನಾ ಶಕ್ತಿಯನ್ನ ಕೊಟ್ಟಿದ್ದು ಮಾತ್ರ ಸಿದ್ದರಾಮಯ್ಯ. ಸಮಾಜವಾದಿ ಹಿನ್ನೆಲೆಯಿಂದ ಬಂದ ಸಿದ್ದರಾಮಯ್ಯ ಲೋಹಿಯಾ ಅವರ ಚಿಂತನೆಗಳಿಂದ ಪ್ರಭಾವಿತರಾಗಿದ್ರು. 1983ರಲ್ಲಿ ಶಾಸಕರಾಗಿ, ನಂತರ 1996 ಮತ್ತು 2004ರಲ್ಲಿ 2 ಬಾರಿ ಉಪಮುಖ್ಯಮಂತ್ರಿಯಾದರು. ಆದರೆ ನಿಜವಾದ ರಾಜಕೀಯ ಭೂಕಂಪ ಸಂಭವಿಸಿದ್ದು 2005ರ ಜುಲೈ 24ರಂದು ಹುಬ್ಬಳ್ಳಿಯಲ್ಲಿ ನಡೆದ ಬೃಹತ್ ಅಹಿಂದ ಸಮಾವೇಶದಲ್ಲಿ ಸಿದ್ದರಾಮಯ್ಯ ಭಾಗವಹಿಸಿದ್ರು. ಅದು ಕೇವಲ ಸಮಾವೇಶ ಆಗಿರಲಿಲ್ಲ, ಸಿದ್ದರಾಮಯ್ಯನವರ ಸ್ವತಂತ್ರ ರಾಜಕೀಯ ಅಸ್ತಿತ್ವದ ಪ್ರಶ್ನೆ ಆಗಿತ್ತು. ಇದು JDS ರಾಷ್ಟ್ರೀಯ ಅಧ್ಯಕ್ಷ HD ದೇವೇಗೌಡರಿಗೆ ದೊಡ್ಡ ಅಸಮಾಧಾನ ತಂದಿತ್ತು. ಇದೇ ಸಿದ್ದರಾಮಯ್ಯ ಹಾಗೂ ದೇವೇಗೌಡರ ಮಧ್ಯೆ ಸಂಘರ್ಷಕ್ಕೂ ಕಾರಣವಾಯಿತು. ಅಹಿಂದ ಸಮಾವೇಶದಿಂದ ದೇವೇಗೌಡರ ಜೊತೆ ಮುನಿಸು. ಸಾಮಾಜಿಕ ಹೋರಾಟದ ಹಿಂದಿತ್ತು ಸಿದ್ದು CM ಕನಸು. JDSನಲ್ಲಿದ್ದ ಸಿದ್ದರಾಮಯ್ಯ ಅಹಿಂದ ಮೂಲಕ ಸ್ವತಂತ್ರ ಶಕ್ತಿ ಕೇಂದ್ರವಾಗಿ ಬೆಳೀತಾ ಇದ್ದಿದ್ದು ದೇವೇಗೌಡರ ಪಾಳೆಯದಲ್ಲಿ ಆತಂಕ ಮೂಡಿಸಿತ್ತು. HD ಕುಮಾರಸ್ವಾಮಿಯವರ ರಾಜಕೀಯ ಬೆಳವಣಿಗೆಗೂ ಇದು ಸವಾಲಾಗಬಹುದು ಎನ್ನುವಂತ ಲೆಕ್ಕಾಚಾರ ಇತ್ತು. 2005ರ ಆಗಸ್ಟ್ನಲ್ಲಿ ಸಿದ್ದರಾಮಯ್ಯ ಅವರನ್ನ ಉಪಮುಖ್ಯಮಂತ್ರಿ ಹುದ್ದೆಯಿಂದ ವಜಾ ಮಾಡಲಾಯಿತು.
ಸೆಪ್ಟೆಂಬರ್ನಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ಆರೋಪದ ಮೇಲೆ ಇದೇ ಅಹಿಂದ ಚಳವಳಿಯ ಕಾರಣಕ್ಕೆ ಜೆಡಿಎಸ್ ಪಕ್ಷದಿಂದಲೇ ಸಿದ್ದರಾಮಯ್ಯ ಅವರನ್ನ ಉಚ್ಚಾಟಿಸಲಾಯಿತು. ಜೆಡಿಎಸ್ನಿಂದ ಹೊರಬಂದ ನಂತರ ಸಿದ್ದರಾಮಯ್ಯ ತಮ್ಮ ರಾಜಕೀಯ ವೃತ್ತಿಯನ್ನ ಬದಲಾಯಿಸಿದ್ರು. ಅವರು ಕೇವಲ ಕುರುಬ ಸಮುದಾಯದ ನಾಯಕನಾಗಿ ಉಳಿಯಲಿಲ್ಲ, ಅಹಿಂದ ನಾಯಕನಾಗಿ ತಮ್ಮ ರಾಜಕೀಯ ವ್ಯಾಪ್ತಿ ವಿಸ್ತರಿಸಿಕೊಂಡ್ರು. ಇದಕ್ಕೆ ಅವರ ಜೊತೆ ಎಚ್.ಸಿ. ಮಹದೇವಪ್ಪ, ಸತೀಶ್ ಜಾರಕಿಹೊಳಿ, ಮಂಚನಹಳ್ಳಿ ಮಹದೇವ, ವೆಂಕಟೇಶ್, ಮಹದೇವ ಪ್ರಸಾದ್, ಸಿಎಂ ಇಬ್ರಾಹಿಂ ಮತ್ತು ಕೆಂಪಯ್ಯ ಬೆನ್ನೆಲುಬಾಗಿ ನಿಂತರೆ ದೇವನೂರು ಮಹದೇವ, ಯು.ಆರ್. ಅನಂತಮೂರ್ತಿ ಅವರಂತಹ ಭೌತಿಕ ವರ್ಗ ವೈಚಾರಿಕ ಬೆಂಬಲ ನೀಡಿತು. ಜೆಡಿಎಸ್ನಿಂದ ಹೊರಬಿದ್ದ ಸಿದ್ದರಾಮಯ್ಯ ಎಬಿಪಿಜೆಡಿ ಅಂದ್ರೆ ಅಖಿಲ ಭಾರತ ಪ್ರಗತಿಪರ ಜನತಾದಳ ಪಕ್ಷ ಕಟ್ಟಿದ್ರು. ಪಂಚಾಯತ್ ಚುನಾವಣೆಯನ್ನು ಎದುರಿಸಿದ್ರು. ಆದ್ರೆ ಅದನ್ನ ಮುಂದುವರಿಸುವುದು ಸುಲಭದ ಮಾತಾಗಿರಲಿಲ್ಲ. ಈ ಮಧ್ಯೆ ಕಾಂಗ್ರೆಸ್ ಪಕ್ಷದಿಂದ ಸಿದ್ದರಾಮಯ್ಯನವರಿಗೆ ಬುಲಾವ್ ಬಂತು. ಹಲವು ಸುತ್ತಿನ ಸಭೆಗಳ ನಂತರ ಕಡೆಗೂ ಸಿದ್ದರಾಮಯ್ಯನವರು ಎಬಿಪಿಜೆಡಿ ಪಕ್ಷವನ್ನ ಕಾಂಗ್ರೆಸ್ ಪಕ್ಷದಲ್ಲಿ ವಿಲೀನ ಮಾಡುವ ಮೂಲಕ ಕೈ ಪಕ್ಷಕ್ಕೆ ಕಾಲಿಡುವ ಸಂದರ್ಭ ಬಂದೇ ಬಿಟ್ಟಿತು. 2006 ಜುಲೈ 22ರಂದು ಕಾಂಗ್ರೆಸ್ ಅಧಿನಾಯಕಿ ಸೋನಿಯಾ ಗಾಂಧಿಯವರ ಸಮ್ಮುಖದಲ್ಲಿ ಸಿದ್ದರಾಮಯ್ಯ ಕಾಂಗ್ರೆಸ್ ಸೇರ್ಪಡೆಯಾದರು. ಇದರೊಂದಿಗೆ ಎಬಿಪಿಜೆಡಿ ಪಕ್ಷವು ಕಾಂಗ್ರೆಸ್ ಪಕ್ಷದೊಳಗೆ ವಿಲೀನಗೊಂಡಿತು. ಸಿದ್ದರಾಮಯ್ಯ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ಕಾರಣ ಅವರು ಪ್ರತಿನಿಧಿಸುತ್ತಿದ್ದ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರಕ್ಕೆ ಚುನಾವಣೆ ಎದುರಾಯಿತು. 2006ರ ಡಿಸೆಂಬರ್ನಲ್ಲಿ ನಡೆದ ಚಾಮುಂಡೇಶ್ವರಿ ಉಪಚುನಾವಣೆ ಇಡೀ ದೇಶದ ಗಮನ ಸೆಳೆದ ಚುನಾವಣೆ. ಆಗ ರಾಜ್ಯದಲ್ಲಿ ಅಧಿಕಾರದಲ್ಲಿರುವಂತಹ ಜೆಡಿಎಸ್ ಬಿಜೆಪಿ ಮೈತ್ರಿಕೂಟದ ಅಭ್ಯರ್ಥಿಯ ಕಣಕ್ಕಿಳಿಸಿ ಇಡೀ ಸರ್ಕಾರವೇ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಠಿಕಾಣಿ ಹೂಡಿತ್ತು. ಭಾರೀ ಜಿದ್ದಾಜಿದ್ದಿನಿಂದ ಕೂಡಿದ ಚುನಾವಣೆಯಲ್ಲಿ ಕಡೆಗೂ ಸಿದ್ದರಾಮಯ್ಯ ಕೇವಲ 257 ಮತಗಳ ರೋಮಾಂಚಕ ಅಂತರದಲ್ಲಿ ಗೆದ್ದ ರಾಮಯ್ಯ ಎನಿಸಿಕೊಂಡ್ರು. ಆ 257 ಮತಗಳು ಸಿದ್ದರಾಮಯ್ಯನವರಿಗೆ ರಾಜಕೀಯ ಪುನರ್ಜನ್ಮ ನೀಡಿದವು. ಇಲ್ಲಿ ಒಂದು ಪ್ರಶ್ನೆ ಮುಖ್ಯ. ಒಂದು, ಹಿಂದುಳಿದ ವರ್ಗಗಳ ಈ ಚಳುವಳಿ ಸಾಮಾಜಿಕವಾಗಿ ತನ್ನ ಪ್ರಾಮುಖ್ಯತೆಯನ್ನ ಪಡ್ಕೊಂಡು ಏನಾದ್ರೂ ಸುಧಾರಣೆಯನ್ನ ಕಂಡುಕೊಟ್ಟು ಅಥವಾ ರಾಜಕಾರಣದ ಏರಿಳಿತದಲ್ಲಿ ಸಿಕ್ಕಿ ಅದು ಒಂದ್ ರೀತಿಯಲ್ಲಿ ಕೇವಲ ವೋಟ್ ಬ್ಯಾಂಕ್ ಆಗಿ ರೂಪಾಂತರ ಆಯ್ತು. ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ನನಗೆ ತಿಳಿದ ಮಟ್ಟಿಗೆ ಇದು ಕೇವಲ ವೋಟ್ ಬ್ಯಾಂಕ್ ಆಗಿ ಒಂದ್ ರೀತಿಯಲ್ಲಿ ಸಂದರ್ಭಕ್ಕೆ ಅನುಗುಣವಾಗಿ ಕಾರ್ಡನ್ನ ಬಿಡುವಂತಹ ಸೂತ್ರವಾಗಿ ಅಷ್ಟೇ ಅದು ಸೀಮಿತವಾಗಿದೆ. ಇದು ನಮಗೆ ಇಲ್ಲಿವರೆಗೆ ಕಂಡು ಬಂದಿರುವಂತ ವಿಚಾರ. 2009ರಲ್ಲಿ ವಿರೋಧ ಪಕ್ಷದ ನಾಯಕರಾದ ಸಿದ್ದರಾಮಯ್ಯ ಬಳ್ಳಾರಿ ಅಕ್ರಮ ಗಣಿಗಾರಿಕೆ ವಿರುದ್ಧ ನಡೆಸಿದ ಪಾದಯಾತ್ರೆ ಅವರ ಜನಪ್ರಿಯತೆಯನ್ನ ತುದಿಗೆ ಮುಟ್ಟಿಸಿತು. 2013ರ ಚುನಾವಣೆಗೆ ಬಂದಾಗ ಕಾಂಗ್ರೆಸ್ ಅಹಿಂದ ಸೂತ್ರವನ್ನೇ ನೆಚ್ಚಿಕೊಂಡಿತ್ತು. 122 ಸ್ಥಾನಗಳಲ್ಲಿ ಗೆದ್ದು ಬಹುಮತ ಸಾಧಿಸಿತ್ತು. ಅಹಿಂದ ಬಲದಿಂದ ಸಿದ್ದರಾಮಯ್ಯ ಕರ್ನಾಟಕದ ಮುಖ್ಯಮಂತ್ರಿಯಾದರು. ಅದಾದ ನಂತರ ಎಲ್ರಿಗೂ ಕೂಡ ಗೊತ್ತಿದೆ, ಸಿದ್ದರಾಮಯ್ಯನವರು ಕಾಂಗ್ರೆಸ್ಸಿಗೆ ಬಂದ್ರು. ಕಾಂಗ್ರೆಸ್ ಅಲ್ಲಿ ಬರ್ಬೇಕಾದ್ರೆ ಅವರು ಅಹಿಂದ ಎನ್ನುವ ಬ್ರ್ಯಾಂಡ್ ಅನ್ನೇ ಹಣೆಪಟ್ಟಿಯನ್ನ ಅಂಟಿಸ್ಕೊಂಡು ಬಂದ್ರಿಂದ ಸಹಜವಾಗಿ ಕಾಂಗ್ರೆಸ್ ಪಕ್ಷ ಅಲ್ಪಸಂಖ್ಯಾತರು, ದಲಿತರು, ಹಿಂದುಳಿದ ವರ್ಗದವರು ಇಂತಹ ಒಂದು ಸಿದ್ಧಾಂತದ ಮೇಲೆ ಮೊದಲಿಂದಲೂ ಕೂಡ ಅವರು ಪ್ರತಿಪಾದಿಸಿಕೊಂಡು ಬಂದಿದ್ರಿಂದ ಸಹಜವಾಗಿ ಸಿದ್ದರಾಮಯ್ಯನವರ ಆಗಮನ ಪಕ್ಷಕ್ಕೆ ಶಕ್ತಿ ತುಂಬಿತು. ಆ ನಂತರ ಅವರು ಮುಖ್ಯಮಂತ್ರಿ ಆದದ್ದು ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಇದು ಒಂದು 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 ಹಂತ ಇದು. ಅಹಿಂದ ಮತ ಬ್ಯಾಂಕ್ನ ಬಲದಿಂದ 2013ರಲ್ಲಿ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯ ಮೇಲೆ ಅದೇ ಅಹಿಂದ ವರ್ಗದ ದೊಡ್ಡ ನಿರೀಕ್ಷೆಯೇ ಬೆಟ್ಟವೇ ಇತ್ತು. ಅಹಿಂದ ಸಂಘಟನೆ ಮೂಲ ಉದ್ದೇಶ ಶೋಷಿತರ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸ್ಥಿತಿಗೆ ಚೇತರಿಕೆ ನೀಡುವ ಧ್ಯೇಯ. ಅದರ ಸಮೀಕ್ಷೆ ಹಾಗೂ ಅದರ ಸುತ್ತ ನಡೆದ ರಾಜಕೀಯ, ಆ ಎಲ್ಲ ವಿವರಗಳು ಈ ಎಳೆ ರಾಜಕೀಯದ ಮುಂದಿನ ಎಳೆ. ಅಹಿಂದ ಮತ ಬ್ಯಾಂಕ್ನ ಬಲದಿಂದ 2013ರಲ್ಲಿ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯ ಅವ್ರ ಮೇಲೆ ಆಮೇಲೆ ಅದೇ ಅಹಿಂದ ವರ್ಗದ ದೊಡ್ಡ ನಿರೀಕ್ಷೆಯ ಬೆಟ್ಟವೇ ಇತ್ತು. ಯಾವಾಗ ಅವರು
ಮುಖ್ಯಮಂತ್ರಿ ಆದರು, ಅಹಿಂದ ಓಟ್ಗಳನ್ನು ಕ್ರೋಢೀಕರಿಸಿ ಮುಖ್ಯಮಂತ್ರಿ ಆದರು. ಆ ಸಂದರ್ಭದ ನಂತರ ಅವ್ರ ಮೇಲೆ ಬೆಟ್ಟದಷ್ಟು ಭರವಸೆ ಇತ್ತು, ನಿರೀಕ್ಷೆಗಳಿತ್ತು. ಅಹಿಂದ ಸಂಘಟನೆ ಮೂಲ ಉದ್ದೇಶ ಶೋಷಿತರ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸ್ಥಿತಿಗೆ ಚೇತರಿಕೆ ನೀಡುವ ಧ್ಯೇಯ, ಅದರ ಸಮೀಕ್ಷೆ ಹಾಗೂ ಅದರ ಸುತ್ತ ನಡೆದ ರಾಜಕೀಯ. ಆ ಎಲ್ಲ ವಿವರಗಳನ್ನು ನಾವು ಡೀಟೇಲ್ ಆಗಿ ಎಳೆ ಎಳೆಯಾಗಿ ನೋಡೋಣ ಬನ್ನಿ. ಎರಡು 2013ರಲ್ಲಿ ಅಹಿಂದ ಮತ ಬ್ಯಾಂಕಿನ ಬಲದ ಮೇಲೆ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರದ ಗದ್ದುಗೇರಿಸಿದ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗ್ತಾರೆ. ಆಗ ಸಿದ್ದರಾಮಯ್ಯ ಅಹಿಂದ ರಾಜಕೀಯಕ್ಕೆ ಆಡಳಿತಾತ್ಮಕ ಮತ್ತು ವೈಜ್ಞಾನಿಕ ರೂಪ ಕೊಡುವ ನಿರೀಕ್ಷೆ ಅತ್ಯಂತ ಸ್ವಾಭಾವಿಕವಾಗಿತ್ತು. ಅದಕ್ಕೆ ಉತ್ತರ ಎಂಬಂತೆ ಸಿದ್ದರಾಮಯ್ಯನವರು ಕೈಗೆತ್ತಿಕೊಂಡಿದ್ದು ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸಮೀಕ್ಷೆ, ಅಂದರೆ ಮಾಧ್ಯಮಗಳ ಕೊಟ್ಟ ಹೆಸರಿನಂತೆ ಜಾತಿ ಗಣತಿ. ಹಿಂದುಳಿದ ವರ್ಗಗಳ ಚಳುವಳಿಯ ಹಿಂದ ಚಳುವಳಿ ಏನಾಯ್ತು? ಅಧಿಕಾರಕ್ಕೆ ಬಂದ್ರು, ಹಿಂದುಳಿದ ವರ್ಗದವರಿಗೆ ಏನಾದ್ರು ಮಾಡಿದ್ರ ಅಂದ್ರೆ ಸಾಮಾಜಿಕ ಆಂದೋಲನ ಮತ್ತು ಸಾಮಾಜಿಕ ಪರಿವರ್ತನೆ, ಹಿಂದುಳಿದ ಸಮುದಾಯಗಳಿಗೆ ನ್ಯಾಯ, ಹೀಗೆ ಇಂತಹ ದೊಡ್ಡ ಅಶ್ವತ್ತರನ್ನ ಇಟ್ಕೊಂಡಂತಹ ಈ ಚಳುವಳಿ ಕೇವಲ ವೋಟ್ ಬ್ಯಾಂಕ್ ಆಗಿ ಕನ್ವರ್ಟ್ ಆಯ್ತಾ, ಅಥವಾ ಅದರ ನಿಜವಾದ ಸಾಮಾಜಿಕ ಒಂದು ಗುರಿ ಏನಿತ್ತು ಶುರುವಾದಾಗ ಅದು ಸಾರ್ಥಕತೆಯನ್ನ ಪಡೀತಾ? ಇದು ಈ ಪ್ರಶ್ನೆ ಸಿದ್ದರಾಮಯ್ಯನವರು ಸಿಎಂ ಆದ ನಂತರ ಉದ್ಭವ ಆಗಿದ್ದು ನಿಶ್ಚಿತ. ಇದು 2015ರಲ್ಲಿ ಎಚ್ ಕಾಂತರಾಜು ನೇತೃತ್ವದಲ್ಲಿ 1.6 ಲಕ್ಷ ಸಿಬ್ಬಂದಿ ಬಳಸಿ ಸುಮಾರು 1.3 ಕೋಟಿ ಕುಟುಂಬಗಳ 6 ಕೋಟಿ ಜನರ ಗಣತಿ ನಡೆಯಿತು. ಆದರೆ 2017ರಲ್ಲಿ ವರದಿ ಸಿದ್ಧವಾದರೂ ಪ್ರಬಲ ಸಮುದಾಯಗಳ ರಾಜಕೀಯ ವಿರೋಧ ಮತ್ತು ಅಂಕಿಅಂಶಗಳ ಸೂಕ್ಷ್ಮತೆಯಿಂದಾಗಿ ವರದಿ ಸ್ವೀಕಾರವಾಗದೆ ನೆನೆಗುದಿಗೆ ಬಿದ್ದಿತ್ತು. ಅಂದ್ರೆ ಕಾಂತರಾಜ್ ನೇತೃತ್ವದ ಆಯೋಗದ ವರದಿ ರಚನೆ ಆಯಿತು. ಅಂದ್ರೆ ಬದಲಾದ ಸ್ಥಿತಿನಲ್ಲಿ ಹಿಂದುಳಿದ ವರ್ಗದವರು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಕರ್ನಾಟಕದಲ್ಲಿ ಜನಸಂಖ್ಯೆಯನ್ನ ಹೊಂದಿದ್ರೂ ಕೂಡ ಜನಗಣತಿ ನಡೆಯದ ಕಾರಣ, ಜಾತಿ ಜನಗಣತಿ ನಡೆಯದ ಕಾರಣ ತಲತಲಾಂತರದಿಂದ ಲಿಂಗಾಯತರು ಮತ್ತು ಒಕ್ಕಲಿಗರು ಅವರೇ ಬಲಿಷ್ಠ ರಾಜಕೀಯ ಪ್ರಭಾವಿ ಗುಂಪುಗಳಾಗಿ ಕರ್ನಾಟಕದ ರಾಜಕಾರಣದ ಮೇಲೆ ಹಿಡಿತವನ್ನ ಸಾಧಿಸಿವೆ, ಮನಾಪಲಿಯನ್ನ ಸಾಧಿಸಿವೆ. ಇದಕ್ಕೆ ವೈಜ್ಞಾನಿಕ ಅಂಕಿ ಅಂಶಗಳನ್ನ ಕೊಡೋದ್ರ ಮೂಲಕ ಹಿಂದುಳಿದ ವರ್ಗದವರಿಗೆ ಅವರ ಹಕ್ಕನ್ನ ಕೊಡಬೇಕು ಎನ್ನುವಂತಹ ಉದ್ದೇಶವನ್ನ ಇಟ್ಕೊಂಡು ಅವರು ಈ ಒಂದು ಹಿಂದುಳಿದ ಆಯೋಗದ ವರ್ಗಗಳ ವರದಿಯನ್ನ ಅವರು ಆದೇಶವನ್ನ ಕೊಟ್ಟರು. ವರ್ಗಗಳ ವರದಿಯೂ ಕೂಡ ರೆಡಿ ಆಯ್ತು. ಆದರೆ ಅದನ್ನ ಸಿದ್ದರಾಮಯ್ಯನವರು ಸ್ವೀಕರಿಸಲಿಲ್ಲ. ಅದ ಕಡೆಗೆ ಅವರು ನಿರ್ಗಮಿಸಿದ್ರು. 2018ರ ಕುಮಾರಸ್ವಾಮಿ ಸರ್ಕಾರವಾಗಲಿ 2019ರ ಬಿಜೆಪಿ ಸರ್ಕಾರವಾಗಲಿ ಈ ವರದಿಯನ್ನ ಮುಟ್ಟಲಿಲ್ಲ. ಆದರೆ 2023ರ ರಾಜ್ಯ ವಿಧಾನಸಭಾ ಚುನಾವಣೆ ವೇಳೆ ಮತ್ತೆ ಸಿದ್ದರಾಮಯ್ಯ ಅಹಿಂದ ಟ್ರಂಪ್ ಕಾರ್ಡ್ ಬಳಸಿದರು. ಅಹಿಂದ ವೋಟ್ ಬ್ಯಾಂಕಿನ ಬಲವೂ ಸೇರಿ ಕಾಂಗ್ರೆಸ್ 2023ರಲ್ಲಿ ಮತ್ತೆ ಅಧಿಕಾರಕ್ಕೆ ಬಂತು. ಸಿದ್ದರಾಮಯ್ಯ ಮತ್ತೆ 135 ಸ್ಥಾನಗಳ ಭರ್ಜರಿ ಬಹುಮತದೊಂದಿಗೆ ಮುಖ್ಯಮಂತ್ರಿಯಾದರು. 2024ರಲ್ಲಿ ಜಯಪ್ರಕಾಶ್ ಹೆಗಡೆ ಆಯೋಗದಿಂದ ಪರಿಷ್ಕೃತ 48 ಸಂಪುಟಗಳ ವರದಿ ಪಡೆದರು. ವಿರೋಧ ತೀವ್ರವಾದಾಗ ಸರ್ಕಾರ 2025ರಲ್ಲಿ ಹೊಸ ಹಾದಿ ಹಿಡಿತು. ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷ ಮಧುಸೂದನ್ ನಾಯಕ್ ನೇತೃತ್ವದಲ್ಲಿ 2025ರ ಸೆಪ್ಟೆಂಬರ್ನಲ್ಲಿ ಹೊಸ ಡಿಜಿಟಲ್ ಸಮೀಕ್ಷೆ ನಡೆಯಿತು ಮತ್ತು ಅದರ ಸ್ವೀಕಾರದ ಮುಹೂರ್ತ ಬಂದದ್ದು 2026ರಲ್ಲಿ. ಮೇ 27 ಸಿಎಂ ಸಿದ್ದರಾಮಯ್ಯರಿಂದ ಜಾತಿ ಸಮೀಕ್ಷೆ ಸ್ವೀಕಾರ. 2026 ಮೇ 28 ಮುಖ್ಯಮಂತ್ರಿ ಸ್ಥಾನಕ್ಕೆ ಸಿದ್ದರಾಮಯ್ಯ ರಾಜೀನಾಮೆ. 2026ರ ಮೇ 27 ಸಿದ್ದರಾಮಯ್ಯ ತಮ್ಮ ಸಿಎಂ ಅವಧಿಯ ಕೊನೆಯ ಹಂತದಲ್ಲಿದ್ದಾಗ ಮಧುಸೂದನ್ ನಾಯಕ್ ಆಯೋಗದ ಜಾತಿ ಸಮೀಕ್ಷಾ ವರದಿಯನ್ನು ಅಧಿಕೃತವಾಗಿ ಸ್ವೀಕರಿಸಿದರು. ಮರುದಿನವೇ ಮೇ 28ರಂದು ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಿದರು. 4 ದಶಕಗಳ ರಾಜಕೀಯ ಪಯಣದ ಕೊನೆಯ ಹಂತದಲ್ಲಿಯೂ ಕೂಡ ಸಿದ್ದರಾಮಯ್ಯ ತಾವು ನಂಬಿದ ಸಾಮಾಜಿಕ ನ್ಯಾಯದ ವರದಿಯನ್ನು ಸ್ವೀಕರಿಸಿಯೇ ಕೆಳಗಿಳಿದರು ಎಂಬ ಸಂದೇಶ ರವಾನೆಯಾಯಿತು. ಆದರೆ ಆ ರಾಜಕೀಯ ನಡೆಯ ಒಳನೋಟ ಈಗ ಚರ್ಚೆಯ ಕೇಂದ್ರಬಿಂದುವಾಗಿದೆ. ಅದಾದ ನಂತರ ಮತ್ತೆ ಅಸ್ತಿತ್ವಕ್ಕೆ ಬಂದಿದ್ದು ಮಧುಸೂದನ್ ನಾಯಕ್ ನೇತೃತ್ವದ ಹಿಂದುಳಿದ ವರ್ಗಗಳ ಸಮಿತಿ. ಆ ವರದಿಯೂ ಕೂಡ, ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್, ಸಿದ್ದರಾಮಯ್ಯನವರು 2ನೇ ಅವಧಿಯಲ್ಲಿ ಮುಂದುವರಿಬೇಕಾದ್ರೆ ಇನ್ನೇನ್ ನಾಳೆ ಅವರು ನಿರ್ಗಮಿಸ್ತಾರೆ ಅನ್ನುವ ಹಂತದಲ್ಲಿ
ಈ ವರದಿಯನ್ನು ಕೂಡ ಹಿಂದುಳಿದ ವರ್ಗಗಳ ಆ ಆ, ಆಯೋಗದ ಅಧ್ಯಕ್ಷರು ಮಧುಸೂದನ್ ನಾಯ್ಕ ಕೊನೆ ದಿನಗಳಲ್ಲಿ ಸಿದ್ದರಾಮಯ್ಯನವರಿಗೆ ಅದನ್ನ ಸಬ್ಮಿಟ್ ಮಾಡಿ ಆ ನಂತರ ಆ ವರದಿ ಆ ಹಂತಕ್ಕೆ ಬಂದು ತಲುಪಿತು. ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿಯುವ ಮುನ್ನ ಸಿದ್ದರಾಮಯ್ಯನವರು ಸ್ವೀಕರಿಸಿದ ಜಾತಿ ಗಣತಿ ವರದಿ ಬರೀ ವರದಿ ಸ್ವೀಕಾರದ ಪ್ರಕ್ರಿಯೆ ಅಷ್ಟೇ ಆಗಿರಲಿಲ್ಲ, ಅದೊಂದು ರಾಜಕೀಯ ದಾಳವಾಗಿತ್ತು ಅನ್ನೋದು ಈಗ ಚರ್ಚೆಯ ಮುನ್ನೆಲೆಗೆ ಬಂದಿದೆ. ಅಲ್ಪಸಂಖ್ಯಾತರು, ಪರಿಶಿಷ್ಟ ಜಾತಿ ಮತ್ತು ವರ್ಗದವರು ಜನಸಂಖ್ಯೆನಲ್ಲಿ ಜಾತಿನಲ್ಲಿ ಅವರು ಹೆಚ್ಚು ಸಂಖ್ಯೆಯಲ್ಲಿ ಅವರು ಇದ್ದಾರೆ. ಯಾವುದೇ ಅಭಿವೃದ್ಧಿ ಇರಬಹುದು, ಫಂಡ್ ಇರಬಹುದು, ಈ ಸಂಖ್ಯೆಯ ಆಧಾರದ ಮೇಲೆ ಬಿಡುಗಡೆ ಮಾಡಬೇಕು ಎನ್ನುವಂತಹ ಕೆಲವು ರೆಕಮೆಂಡೇಶನ್. ಇದು ಲೀಕ್ಡ್ ವರದಿ, ಅಂದ್ರೆ ಅಧಿಕೃತ ರಿಪೋರ್ಟ್ಸ್ ನಾನು ಹೇಳ್ತಿಲ್ಲ. ಇದು ಕೊನೆ ಹಂತದಲ್ಲಿ ಲೀಕ್ ಆಗಿರುವಂತಹ ಅಂಕಿಅಂಶದ ಒಂದು ಸಾರಾಂಶವನ್ನ ನಾನು ನಿಮಗೆ ಕೊಡ್ತಿದ್ದೇನೆ. ಇದು ಎರಡನೆಯ ಘಟ್ಟ. ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ನೇತೃತ್ವದ ಸರ್ಕಾರ ರಚನೆ ಮಾಡುವ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ಎಲ್ಲಾ ಬೇಡಿಕೆಗಳು ಈಡೇರಲಿಲ್ಲ. ತಾವು ಹೇಳಿದವರ ಪೈಕಿ ಬಸವರಾಜ ಶಿವಣ್ಣವರ್ ಅವರನ್ನ ಮಂತ್ರಿ ಮಾಡಲಿಲ್ಲ ಹಾಗೂ ತಮ್ಮ ವಿರೋಧದ ಮಧ್ಯೆಯೂ ಕೂಡ ಜಮೀರ್ ಅಹಮದ್ ಖಾನ್ ಅವರನ್ನ ಮಂತ್ರಿ ಮಾಡಿದ್ರು ಎಂಬ ಮುನಿಸು ಹಾಗೂ ಆ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನವರ ಮಹಾಮೌನ ಹಾಗೂ ಆ ಮೌನದ ಬೆನ್ನಲ್ಲೇ ಹೆಣೆದ ರಣತಂತ್ರ. ಆ ರಣತಂತ್ರವೇ ಮುಂದಿನ ದಿನಗಳಲ್ಲಿ ಸಿದ್ದರಾಮಯ್ಯನವರ ಅಹಿಂದ ಚಳವಳಿಯ ಪುನರಾರಂಭ ಎಂಬ ವಿಶ್ಲೇಷಣೆಗೆ ಇಂಬು ನೀಡಿತು. ಆದರೆ ಸಿದ್ದರಾಮಯ್ಯನವರು ಅಹಿಂದ ಸಂಘಟನೆಯ ನಾಯಕತ್ವ ವಹಿಸಿದಾಗ ಅವರ ಜೊತೆ ಇದ್ದವರ ಪೈಕಿ ಪ್ರಮುಖರು ಸತೀಶ್ ಜಾರಕಿಹೊಳಿ. ಆದರೆ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಮಧ್ಯೆ ಅಧಿಕಾರ ಹಸ್ತಾಂತರದ ಸಂಬಂಧ ನಡೀತಾ ಇದ್ದ ಹಗ್ಗಜಗ್ಗಾಟದಲ್ಲಿ ಸತೀಶ್ ಜಾರಕಿಹೊಳಿ ತಮ್ಮ ಪರ ನಿಲ್ಲಲಿಲ್ಲ ಎಂಬ ಅಸಮಾಧಾನ ಸಿದ್ದರಾಮಯ್ಯನವರಲ್ಲಿತ್ತು. ಇತ್ತ ಸತೀಶ್ ಜಾರಕಿಹೊಳಿ ಅವರಿಗೆ ತಾವು ಕೆಪಿಸಿಸಿ ಅಧ್ಯಕ್ಷರಾಗಲು ಸಿದ್ದರಾಮಯ್ಯ ನೆರವಾಗಲಿಲ್ಲ ಎಂಬ ಮುನಿಸು. ಇದೇ ಕಾರಣಕ್ಕೆ ಇಬ್ಬರ ನಡುವೆ ಬಿರುಕು ಸೃಷ್ಟಿಯಾಗಿತ್ತು. ಹೀಗಿರುವಾಗ ಅಹಿಂದ ಮರುಸಂಘಟನೆಗೆ ಹೇಗೆ ಸಾಧ್ಯ? ಇನ್ನು ಇದೇ ಕಾರಣಕ್ಕೆ ಸ್ವತಃ ಯತೀಂದ್ರ ಸಿದ್ದರಾಮಯ್ಯ ನೇರವಾಗಿ ಹೋಗಿ ಸತೀಶ್ ಜಾರಕಿಹೊಳಿ ಅವರನ್ನು ಇತ್ತೀಚೆಗೆ ಭೇಟಿಯಾಗಿದ್ದರು. ಈ ಭೇಟಿ ವೇಳೆ ಸತೀಶ್ ಜಾರಕಿಹೊಳಿ ಅವರ ಮುನಿಸು ತಣಿಸುವ ಪ್ರಯತ್ನ ಮಾಡಿದರು. ಸಿದ್ದರಾಮಯ್ಯನವರ ಜೊತೆ ಸೃಷ್ಟಿಯಾಗಿದ್ದಂತಹ ಬಿರುಕಿಗೆ ತೇಪೆ ಹಚ್ಚುವ ಪ್ರಯತ್ನ ಮಾಡಿದರು. ಈ ಪ್ರಯತ್ನ ಅಹಿಂದ ಮರುಸಂಘಟನೆಯ ಮೊದಲ ಹೆಜ್ಜೆ ಎಂಬ ವ್ಯಾಖ್ಯಾನಕ್ಕೆ ಕಾರಣವಾದದ್ದು ಮಾತ್ರ ಅತ್ಯಂತ ಸಹಜ. 6ನೇ ತಾರೀಕು ಅವರು ನಡೆಸಲಿರುವಂತಹ ಸಮಾವೇಶ, ಅದರ ಉದ್ದೇಶ ಏನು, ಅದರ ಹಿಂದಿನ ತಂತ್ರಗಾರಿಕೆ ಏನು? ಈಗ ಜಾರಕಿಹೊಳಿ ಅವರಿಗೂ ಡಿಫ್ರೆನ್ಸಸ್ ಇದೆ. ಮೊದಲು ಸಮಾವೇಶ ಆದಾಗ ಅದರ ಇಡೀ ಜವಾಬ್ದಾರಿಯನ್ನ ಸತೀಶ್ ಜಾರಕಿಹೊಳಿ ನೋಡ್ಕೊಂಡ್ರು. ಈಗ ಸತೀಶ್ ಜಾರಕಿಹೊಳಿನ ಮತ್ತೆ ಆ ವೇದಿಕೆಗೆ ತರೋದಕ್ಕೆ ಯತೀಂದ್ರ ಸಿಕ್ಕಾಪಟ್ಟೆ ಪ್ರಯತ್ನ ಪಟ್ಟು 2 ರೌಂಡ್ ಮೀಟಿಂಗ್ ಅನ್ನು ಮಾಡಿದ್ದಾರೆ. ಆ ಡಿಫ್ರೆನ್ಸಸ್ ನ ಸರಿ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಹಾಗಾದ್ರೆ ಒಟ್ಟು ಈ ಸಮಾವೇಶದ ಇಂಟೆನ್ಷನ್ ಏನು? ಈಗ ಸಿದ್ದರಾಮಯ್ಯನವರ ನಿರ್ದೇಶನದಂತೆ ಅಹಿಂದ ಮರುಸಂಘಟನೆಗೆ ಪ್ರಯತ್ನ ತೆರೆಮರೆಯಲ್ಲಿ ಸಿದ್ಧತೆ ನಡೀತಾ ಇದೆ. ಇದರ ಆರಂಭಿಕ ಸೂಚನೆ ಎಂಬಂತೆ ಹಿಂದುಳಿದ ವರ್ಗಗಳ ಒಕ್ಕೂಟಕ್ಕೆ 25 ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ರಜತ ಮಹೋತ್ಸವ ಕಾರ್ಯಕ್ರಮದ ಹೆಸರಿನಲ್ಲಿ ಸಮಾವೇಶ ಆಯೋಜನೆ ಮಾಡಲಾಗಿದೆ. ಸೆಪ್ಟೆಂಬರ್ 6ನೇ ತಾರೀಕು ಅರಮನೆ ಮೈದಾನದ ತ್ರಿಪುರವಾಸಿನಿಯಲ್ಲಿ ಈ ಕಾರ್ಯಕ್ರಮ ನಿಗದಿಯಾಗಿದೆ. ಈ ಸಮಾವೇಶದ ಮೂಲಕ ಸಿದ್ದರಾಮಯ್ಯ ನೀಡಲಿರುವಂತಹ ಸಂದೇಶ ಈಗ ಕುತೂಹಲಕ್ಕೆ ಕಾರಣವಾಗಿದೆ. ಹೊರತುಪಡಿಸಿ ಅಹಿಂದ ಕಟ್ತೀವಿ ಅಂತಂದರೆ ಕಷ್ಟ ಆಗ್ಬೋದು. ಅವ್ರ ಮಾರ್ಗದರ್ಶನ ತಗೊಂಡು ಅವ್ರ ನೆರಳಲ್ಲೇ ಏನಾದರೂ ಸಂಘಟನೆ ಮಾಡಿದ್ರೆ, ಅವ್ರ ಲೀಡರ್ಶಿಪ್ ತಗೊಂಡಿಲ್ಲ ಅಂತಂದರೆ ಅವರ ಒಂದು ಮಾರ್ಗದರ್ಶನ, ಅವರ ನೆರಳಲ್ಲೇ ಆ ಒಂದು ಸಂಘಟನೆ ಕಟ್ಟಿದ್ರೆ ಮಾತ್ರ ಅದು ಸಕ್ಸಸ್ ಆಗ್ತದೆ. ಇಲ್ಲ ಅಂದ್ರೆ ಆಗಲ್ಲ. ನಾನು ಆಗಲ್ಲ. ಅಹಿಂದ ನಾಯಕರು ಅವ್ರದ್ದೇ ಆದಂಥ ಕೊಡುಗೆ ಇದೆ ಅಹಿಂದ ಸಮಾಜಗಳಿಗೆ. ಈಗ ಇದು ಏನು ಎಸ್ ಪಿ ಮತ್ತು TSP ಅದನ್ನು ದೇಶದಲ್ಲಿ ಕಾನೂನು ರೀತಿಯಲ್ಲಿ ತಂದವರು ಯಾರು? ಆ ಧೈರ್ಯ ಯಾರಿಗಿದೆ? ಹಿಂದುಳಿದ ವರ್ಗಗಳ ಒಕ್ಕೂಟದ ರಜತ ಮಹೋತ್ಸವದ ಈ ಒಂದು ಕಾರ್ಯಕ್ರಮ ಕೇವಲ ಸಾಂಕೇತಿಕವಷ್ಟೇ. ಆದರೆ ಈ ಸಮಾವೇಶದ ಮೂಲಕ ಸಿದ್ದರಾಮಯ್ಯನವರು ನೀಡಲಿರುವಂತಹ ಸಂದೇಶ ಮುಂದೆ ಅಹಿಂದ ಮರುಸಂಘಟನೆ ಆಗುತ್ತಾ ಎಂಬ ಪ್ರಶ್ನೆಗೆ ಉತ್ತರವಾಗಲಿದೆ.
ಇದೇ ಹೊತ್ತಲ್ಲಿ ಸಿಎಂ ಇಬ್ರಾಹಿಂ ಅವರು ಸಹ ಸಿದ್ದರಾಮಯ್ಯ ಜೊತೆಗೆ ಒಟ್ಟುಗೂಡುವ ಸೂಚನೆ ಕೂಡ ರವಾನಿಸಿದ್ದಾರೆ. ಅತ್ತ ಎಚ್ ಸಿ ಮಹದೇವಪ್ಪ, ವೆಂಕಟೇಶ್ ಸೇರಿದಂತೆ ಹಳೆ ಟೀಮ್ನಲ್ಲಿರುವರೆಲ್ಲರೂ ಕೂಡ ಮತ್ತೆ ಒಗ್ಗೂಡುವ ಸೂಚನೆ ಈಗಾಗಲೇ ಸಿಕ್ಕಿದೆ. 2028ರ ವಿಧಾನಸಭಾ ಚುನಾವಣೆ ದೃಷ್ಟಿಯಿಂದ ಈ ಸಂಘಟನೆಯನ್ನು ಯಾವ ರೂಪದಲ್ಲಿ ಮರು ಸಂಘಟಿಸುತ್ತಾರೆ, ಯಾರು ಅದರ ನೇತೃತ್ವವನ್ನು ವಹಿಸ್ತಾರೆ, ಅಹಿಂದ ಕಿಡಿಕಾಡಿಗಿಚ್ಚಿಗಾಗಿ ಮತ್ತೆ ಹಬ್ಬುವ ಸಮಯ ಸಮೀಪಿಸ್ತಾ ಇದೆಯೇ ಎಂಬಂತಹ ಪ್ರಶ್ನೆಗಳಿಗೆ ಮುಂದಿನ ದಿನಗಳಲ್ಲಿ ಸಿದ್ದರಾಮಯ್ಯನವರು ಮುಂದಿಡುವಂತಹ ಹೆಜ್ಜೆ ಹಾಗೂ ನೀಡುವಂತಹ ಸಂದೇಶ ಆಧರಿಸಿ ರೂಪವನ್ನು ಪಡೆಯಲಿದೆ. ಸದ್ಯ ಈಗ ಭಾರಿ ಚರ್ಚೆ ಅಹಿಂದ. ನಮ್ಮ ಪ್ರತಿನಿಧಿ ವೀರೇಂದ್ರ ಇನ್ನಷ್ಟು ಸ್ವಾರಸ್ಯಭರಿತವಾಗಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಗಳೊಂದಿಗೆ ನಿಮಗೆ ಸವಿಸ್ತಾರವಾಗಿ ವಿವರಿಸಬಹುದು. ಆ ಪ್ಯಾಕೇಜ್ನಲ್ಲಿ ತಾವು ಗಮನಿಸ್ಕೊಂಡು ಬಂದ್ರಿ ಅಹಿಂದ ಹಿಂದೆ ಮುಂದೆ ಇಂದು ಹೇಗಿತ್ತು ಅನ್ನೋದು. ವೀರೇಂದ್ರ, ಈ ಹೊತ್ತಿಗೆ ವೀರೇಂದ್ರ, ಕರ್ನಾಟಕ ರಾಜ್ಯ ಕಾಂಗ್ರೆಸ್ನ ಮಟ್ಟಿಗೆ ಅಹಿಂದ ಒಗ್ಗೂಡುವಿಕೆ ಎಷ್ಟು ಪ್ರಾಮುಖ್ಯತೆ ಇದೆ, ಎಷ್ಟು ಮಹತ್ವದ್ದಾಗಿದೆ ವೀರೇಂದ್ರ? ಬಹುಶಃ ರಾಜ್ಯ ರಾಜಕಾರಣದ ಒಂದು ದಿಕ್ಕನ್ನು ಈಗ ಮುಂದಿನ ದಿಕ್ಕನ್ನು ದಿಕ್ಸೂಚಿ ಅಂತಾರಲ್ಲ ರಂಜಿತ್, ದಿಕ್ಕನ್ನು ನಿರ್ಧರಿಸುವಂಥದ್ದು ಅಂತಹದ್ದೊಂದು ಡೆವಲಪ್ಮೆಂಟ್ ಇದು. ಒಂದು ವೇಳೆ ಸಿದ್ದರಾಮಯ್ಯನವರೇ ಏನಾದರೂ ಅಧಿಕೃತವಾಗಿ ಅಹಿಂದ ಚಳವಳಿ ಆರಂಭಿಸ್ತೇನೆ ಅಂತ ಹೇಳಿದ್ದೇ ಆದರೆ ಬಹುಶಃ ಅದಕ್ಕಿಂತ ಬಿಗ್ ಡೆವಲಪ್ಮೆಂಟ್ ಇನ್ನೊಂದಿಲ್ಲ ಅಂತ ನಾನು ಹೇಳ್ತೀನಿ. ಇವತ್ತಿನವರೆಗೂ ಅವರು ಆ ಹೇಳಿಕೆಯನ್ನು ಕೊಟ್ಟಿಲ್ಲ. ಈಗ ಈವನ್ ಸೆಪ್ಟೆಂಬರ್ 6ನೇ ತಾರೀಕಿದ್ದು ಕೂಡ ಹಿಂದುಳಿದ ವರ್ಗಗಳ ಒಕ್ಕೂಟದ ರಜತ ಮಹೋತ್ಸವ ಕಾರ್ಯಕ್ರಮ ಅಂತಲೇ ಅವ್ರು ಹೇಳ್ತಿರೋದು. ಆದರೆ ಪರೋಕ್ಷವಾಗಿ ಇಂಥದ್ದೊಂದು ಸಂದೇಶ ರವಾನೆ ಮಾಡ್ತಾ ಇದ್ದಾರೆ ಅನ್ನುವಂಥ ಚರ್ಚೆ ಯಾಕೆಂದರೆ ಅದೇ ಸಿದ್ದರಾಮಯ್ಯನವರ ಮೌನದ ಕಾರಣಕ್ಕಾಗಿ. ಅವರು ವಹಿಸಿರುವಂಥ ಮೌನ, ಅವರ ರಾಜಕೀಯ ನಡೆ. ಅಂದರೆ ಈ ರಾಜಕಾರಣದಲ್ಲಿ ಯಾವಾಗಲೂ ಕೂಡ ಮಾತಾಡ್ತಾ ಇದ್ದರೆ ಹೆಚ್ಚು ಸಮಸ್ಯೆ ಅಲ್ಲ ರಂಜಿತ್, ಯಾವಾಗ ಮೌನವಾಗಿರ್ತಾರಲ್ಲ ಆಗಲೇ ಹೆಚ್ಚು ಸಮಸ್ಯೆ. ಮತ್ತು ನೋಡಿ, ಅದರಲ್ಲೂ ಈ ಜಾತಿ ಗಣತಿ ಇದೆಯಲ್ಲ, ಇದು ಎಂಥ ಅಸ್ತ್ರ ಅಂದರೆ, ಈಗ ಡಿ ಕೆ ಶಿವಕುಮಾರ್ ಅವರು ಈ ಹಿಂದೆ ಯಾವ ಕಾರಣಕ್ಕಾಗಿ ಜಾತಿ ಗಣತಿಯನ್ನು ವಿರೋಧ ಮಾಡಿದರು, ಅವರು ಕೂಡ ಸಹಿ ಮಾಡಿದ್ರಲ್ಲ. ಏನಕ್ಕೆ ಅಂದರೆ ಒಕ್ಕಲಿಗರು ಹಾಗೂ ಲಿಂಗಾಯತ ಸಮುದಾಯದ, ಅದರಲ್ಲೂ ಅವರು ಧ್ವನಿಯಾಗಿದ್ದು ಒಕ್ಕಲಿಗ ಸಮುದಾಯದ ಧ್ವನಿಯಾಗಿ ಅವರು ಸಹಿ ಮಾಡಿದ್ದಾಗಿತ್ತು. ವೈಜ್ಞಾನಿಕವಾಗಿಲ್ಲ ನಂಬರ್ಸ್ ಅನ್ನೋದು ಅವರ ವಾದ ಆಗಿತ್ತು. ಈಗಲೂ ಕೂಡ ಅಹಿಂದ ವರ್ಗಗಳೇ ಅಲ್ಲಿ ಪ್ರಾಮುಖ್ಯ ಅನ್ನೋದು ಈಗೇನು ಸೋರಿಕೆ ಆಗಿದೆಯಲ್ಲ ಆ ಡೇಟಾ ಪ್ರಕಾರ ಇದೆ ರಂಜಿತ್. ಹೀಗಿರುವಾಗ ಸ್ವತಃ ಮುಖ್ಯಮಂತ್ರಿಯಾಗಿ ಈಗ ಅದೇ ಡಿ ಕೆ ಶಿವಕುಮಾರ್ ಅವರು ಇದ್ದಾರೆ. ಯಾಕೆ ಅವ್ರಿಗೆ ಸವಾಲಾಗುತ್ತೆ ಅಂದರೆ, ಅದೇ ಒಕ್ಕಲಿಗ ಸಮುದಾಯದ ವಿರೋಧವನ್ನು ಈಗ ಹೇಗೆ ಎದುರಿಸ್ತಾರೆ ಅವರು, ಇಂಪ್ಲಿಮೆಂಟ್ ಮಾಡಲೇಬೇಕಾದವರು ಅವರು. ಒಂದು ವೇಳೆ ಜಾತಿ ಗಣತಿಯನ್ನು ಅನುಷ್ಠಾನ ಮಾಡೋದೇ ಆದರೆ ಕ್ಯಾಬಿನೆಟ್ಟಿಗೆ ತಂದು ಕ್ಯಾಬಿನೆಟ್ಟಲ್ಲಿ ಅಪ್ರೂವ್ ಕೊಡಬೇಕಾದವ್ರು ಯಾರು? ಇದೇ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು. ಸವಾಲು ಆಗುತ್ತಾ ಇಲ್ವಾ ರಂಜಿತ್? ಆಗ ಅವರಿಗೆ 100% ಇಟ್ಸ್ ಬಿಗ್ಗೆಸ್ಟ್ ಚಾಲೆಂಜು. ಒಂದು ವೇಳೆ ಅದು ಬಂದದ್ದೇ ಆದರೆ ಅದನ್ನು ಹೇಗೆ ನಿಭಾಯಿಸ್ತಾರೆ ಅವರು, ಆ ಸವಾಲಿದೆ. ಅದೇ ಕಾರಣಕ್ಕಾಗಿ ನೋಡಿ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿಯುವ ಹಿಂದಿನ ದಿನ ಬಹುಶಃ ಹೈಕಮಾಂಡಿಗೆ ಕೇಳಿದವರು ಅವತ್ತಿಗೆ ಅದೊಂದೇ ಒಂದು ಏನು, ನಾನು ಜಾತಿ ಗಣತಿಯನ್ನು ಸ್ವೀಕಾರ ಮಾಡಬೇಕು ಅಂತ. ಸ್ವೀಕಾರ ಮಾಡಿದ್ರು. ಅಲ್ಲೇ ನೋಡಿ, ಅಲ್ಲಿ ಚೆಕ್ಮೇಟ್ ಇಟ್ಬಿಟ್ರು ಅವರು. ಡಿ ಕೆ ಶಿವಕುಮಾರ್ ಹೇಳ್ತಿರ್ತಾರಲ್ಲ ರಂಜಿತ್, ಏನು ಹೇಳ್ತಿರ್ತಾರೆ, ನಾನು ಫುಟ್ಬಾಲ್ ಪ್ಲೇಯರ್ ಅಲ್ಲ, ಚೆಸ್ ಪ್ಲೇಯರ್ ಅಂತ ಹೇಳಿ. ಈಗ ಚೆಸ್ ಆಟಕ್ಕೆ ಇಳಿದ ಮೇಲೆ ಎದುರಾಳಿ ಏನು ದಾಳ ಉರುಳಿಸ್ತಾರಲ್ಲ ಅದನ್ನು ಎದುರಿಸ್ಬೇಕಲ್ಲ, ಅಂಥದ್ದೊಂದು ದಾಳ ಈ ಜಾತಿ ಗಣತಿ. ಒಂದು ಚೆಕ್ಮೇಟ್ ಇಟ್ಟಿದ್ದಾರೆ. ಬಹುಶಃ ಮುಂದಿನ ದಿನಗಳಲ್ಲಿ ಆ ಆಟ ಮುಂದುವರೆದಾಗ ಹೇಗೆ ಡಿ ಕೆ ಶಿವಕುಮಾರ್ ಅವರು ಚೆಸ್ ಆಡ್ತಾರೆ ಅನ್ನೋದು ನಾವು ಕಾದು ನೋಡಬೇಕು. ಭಾಳ ಇಂಟ್ರೆಸ್ಟಿಂಗ್ ಆಗಿದೆ ಇದು. ಆದರೆ ಯಾವಾಗ ಈಗ ಸ್ವತಃ ಸಿದ್ದರಾಮಯ್ಯನವರೇ ಆಪ್ತರ ಬಳಿ ಹೇಳ್ಕೊಂಡಿರೋದೇನು, 3 ತಿಂಗಳು ನಾನು ಏನು ಮಾತಾಡೋಕ್ಕೆ ಹೋಗಲ್ಲ, 3 ತಿಂಗಳ ನಂತರ ಅವ್ರು ಹೇಗೆ ನನ್ನ ನಡೆಸ್ಕೋತಾರೆ ನೋಡಿಬಿಟ್ಟು ಅದಾದಮೇಲೆ ನನ್ನ ನಿರ್ಧಾರ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇನ್ನೂ 3 ತಿಂಗಳು ಆಗಿಲ್ಲ. ಬಹುಶಃ 3 ತಿಂಗಳ ನಂತರ ಅವ್ರು ಚೆಕ್ಮೇಟ್ ಇಟ್ಟಿರೋದಕ್ಕೆ ಆ ಕಡೆಯಿಂದ ಏನು ರಿಯಾಕ್ಷನ್ ಬರುತ್ತೆ, ಅವರು ಯಾವ ದಾಳವನ್ನು ಉಳಿಸ್ತಾರೆ, ಅದನ್ನು ಆಧರಿಸಿ ಮುಂದಿನ ದಾಳ ಜಾತಿ ಗಣತಿ ಯಾವ ರೀತಿ ಮುಂದುವರಿಯುತ್ತೆ. ವಿ ಹ್ಯಾವ್ ಟು ವೇಟ್ ಆ್ಯಂಡ್ ಸಿ ರಂಜಿತ್. ವೀರೇಂದ್ರ, ಒಂದು ವೇಳೆ ಈಗ 3 ತಿಂಗಳ ನಂತರ ಅಹಿಂದ ಸಂಘಟನೆ ಸಿದ್ದರಾಮಯ್ಯನವರು ಮತ್ತೆ ತನ್ನ ಹಳೆಯ ಸ್ನೇಹಿತರ ಜೊತೆಗೆ ಸೇರಿಕೊಂಡು ಕಟ್ಟುವುದಾದರೆ ಆ ಶಕ್ತಿ ಸಾಮರ್ಥ್ಯ ಈಗಲೂ ಸಿದ್ದರಾಮಯ್ಯನವರ ಬಳಿ ಇದೆಯಾ? ಆ ಸಹಕಾರ ಸಿದ್ದರಾಮಯ್ಯನವರಿಗೆ ಈಗಲೂ ಸಿಗುತ್ತಾ? ಆಗಿನ ಕಾಲಘಟ್ಟ ಬೇರೆ ಇತ್ತು, ಈಗಿನ ಕಾಲಘಟ್ಟ ಬೇರೆ ಇದೆ. ಈಗ ಡಿ ಕೆ ಶಿವಕುಮಾರ್ ಅವರು ಪ್ರಾಬಲ್ಯರು. ಹೀಗಿರುವಾಗ ಇದು ಸಾಧ್ಯ ಇದೆಯಾ ವೀರೇಂದ್ರ? ರಂಜಿತ್, ನೀವು ಹೇಳಿದ್ರಲ್ಲ, ಏನು ಗೊತ್ತಾ, ನಿಜ. 2005ರಲ್ಲಿ ಸಿದ್ದರಾಮಯ್ಯನವರು ಅಹಿಂದ ಸಂಘಟನೆಯ ನೇತೃತ್ವವನ್ನು ವಹಿಸಿದಾಗ ಅವರು ಮುಖ್ಯಮಂತ್ರಿ ಆಗಿರಲಿಲ್ಲ. ಅಲ್ಲಿ ಅವರು ಶೋಷಿತ ಸಮುದಾಯಗಳ ಧ್ವನಿ ಆಗಬೇಕು ಅನ್ನುವ ನಿಟ್ಟಿನಲ್ಲಿ, ಅಂದರೆ ಅದೊಂದು ಸಾಮಾಜಿಕ ಸಂಘಟನೆ. ಅಂದರೆ ಅದನ್ನು ಯಾರು ಕೂಡ ಅವತ್ತಿನವರೆಗೂ ಇಷ್ಟು ದೊಡ್ಡ ವೋಟ್ ಬ್ಯಾಂಕ್ ಆಗ್ಬೋದು ಅನ್ನುವಂಥ ಪರಿಕಲ್ಪನೆ ಅವತ್ತಿಗೆ ಇರಲಿಲ್ಲ ರಂಜಿತ್. ಆದರೆ ಅವತ್ತಿಗೆ ಅವ್ರ ಬೆನ್ನಿಂದ ನಿಲ್ಲಕ್ಕೆ ಕಾರಣವೂ ಕೂಡ ಇತ್ತು. ಅದಕ್ಕೆ ಸರಿಯಾಗಿ ಸಿದ್ದರಾಮಯ್ಯನವರು ಅದರ ನೇತೃತ್ವವನ್ನು ತೆಗೆದುಕೊಂಡ್ರು. ನೋಡಿ, 98ರಲ್ಲಿ ಆದಂಥ ಸಮಾವೇಶ ಅಲ್ಲಿಗೆ ನಿಂತೋಗಿತ್ತು. 98ರಲ್ಲಿ ಸಮಾವೇಶ ಆದಾಗ ಬಂಗಾರಪ್ಪನವರಿಂದ ಹಿಡಿದು ಇದೇ ಸಿದ್ದರಾಮಯ್ಯನವರಿಂದ ಹಿಡಿದು ಧರ್ಮಸಿಂಗ್ ಅವರಿಂದ ಹಿಡಿದು ಎಷ್ಟು ಜನ ಘಟಾನುಘಟಿ ನಾಯಕರೆಲ್ಲ ಹೋಗಿದ್ರು.
ದ್ವಾರಕನಾಥರು ಅದರ ಜವಾಬ್ದಾರಿಯನ್ನು ವಹಿಸ್ಕೊಂಡಿದ್ರು. ಆದರೆ ಯಾವಾಗ ಸಿದ್ದರಾಮಯ್ಯವರು ತೆಗೆದುಕೊಂಡ್ರು ಅದಕ್ಕೊಂದು ಶಕ್ತಿ ಬಂತು. ಬಟ್ ಇವತ್ತಿಗೆ ಸಿದ್ದರಾಮಯ್ಯನವರು 2 ಬಾರಿ ಮುಖ್ಯಮಂತ್ರಿ ಆದದ್ದಾಗಿದೆ ಮತ್ತು ಅವರು ಈಗಲೂ ಅವರು ಕಾಂಗ್ರೆಸ್ನಲ್ಲಿದ್ದಾರೆ. ಅವರ ಪುತ್ರ ವಿಧಾನ ಪರಿಷತ್ನಲ್ಲಿ ಸಭಾನಾಯಕ ಆಗಿದ್ದಾರೆ, ಮಂತ್ರಿ ಆಗಿದ್ದಾರೆ. ಅವರ ಜೊತೆ ಅವತ್ತಿಗೆ 2005ರಲ್ಲಿ ಯಾರ್ಯಾರೆಲ್ಲ ಇದ್ರಲ್ಲ ರಂಜಿತ್, ಈಗ ಸತೀಶ್ ಜಾರಕಿಹೊಳಿ ಅವರು ಸಚಿವರಾಗಿದ್ದಾರೆ. ಸಿದ್ದರಾಮಯ್ಯವ್ರ ಜೊತೆ ಅವತ್ತಿಗೂ ಇವತ್ತಿಗೂ ಒಂದು ಅಂತರ ಬಂದಿದೆ ಅವರ ನಡುವೆ. ಸೊ ಮತ್ತು ಇಬ್ರಾಹಿಂ ಅವರು, ಈಗ ನಿನ್ನೆ ನಾವು ಅದನ್ನೇ ಒಳನೋಟದಲ್ಲಿ ಅದೇ ಸ್ಟೋರಿ ಕೊಟ್ಟಿದ್ವಿ. ಇಬ್ರಾಹಿಂ ಅವರು ಈಗ ಸಿದ್ದರಾಮಯ್ಯವ್ರನ್ನ ಭೇಟಿ ಆಗಲಿಕ್ಕೆ ಒಂದು ಮುಹೂರ್ತ ಫಿಕ್ಸ್ ಮಾಡ್ಕೊಂಡಿದ್ದಾರೆ, ಮಾತುಕತೆ ನಡೆಸ್ತಾರೆ ಅಂತ. ಅಂದರೆ ಇವೆಲ್ಲವೂ ಕೂಡ ಜೊತೆಗಿರುವ ಶಕ್ತಿಗಳು ಅಷ್ಟೇ ಮುಖ್ಯ ಆಗುತ್ತೆ. ಯಾರ್ಯಾರು ಅವ್ರ ಜೊತೆ ಇರ್ತಾರೆ, ಜೊತೆ ನಿಲ್ತಾರೆ, ಅದನ್ನು ಆಧರಿಸಿ ಅಲ್ವಾ. ಯಾವುದೋ ಒಬ್ಬ ವ್ಯಕ್ತಿ ಅಲ್ಲ, ಸಿದ್ದರಾಮಯ್ಯವರು ಒಂದು ಫೋರ್ಸ್ ಇರ್ಬೋದು, ಅವರು ಕರ್ನಾಟಕದ ಮಾಸ್ ಲೀಡರ್, ನೋ ಡೌಟ್ ಇನ್ ದಟ್. ಆದರೆ ಅಹಿಂದ ಸಂಘಟನೆ ಅನ್ನುವಂಥದ್ದು ಒಂದು ಚಳುವಳಿಯಾಗಿ ರೂಪುಗೊಳ್ಬೇಕಿದ್ರೆ ಆ ಚಳುವಳಿಗೆ ಹಿಂದಿದ್ದಂಥ ಶಕ್ತಿಗಳು ಕೂಡ ಅಷ್ಟೇ ಸಮರ್ಥವಾಗಿ ಜೊತೆಯಾಗಿ ನಿಂತದ್ದೇ ಕಾರಣ. ಇವತ್ತಿಗೆ ಅದೆಲ್ಲವೂ ಕೂಡ ಒಗ್ಗೂಡುತ್ತಾ ಎಲ್ಲವೂ ಸೇರಿದ್ರೆ ಮಾತ್ರ ಸಾಧ್ಯ ಆಗೋದು ರಂಜಿತ್. ಆ ದೃಷ್ಟಿಯಿಂದ ನೋಡೋದಾದರೆ ಮುಂದಿನ ದಿನಗಳನ್ನ ಹೇಳಿದ್ನಲ್ಲ, ಈಗ 3 ತಿಂಗಳ ನಂತರ ಯಾವ ರೀತಿ ವಾತಾವರಣ ಬದಲಾಗುತ್ತೆ, ಯಾರೆಲ್ಲ ಅವರ ಜೊತೆ ಅಷ್ಟು ಗಟ್ಟಿಯಾಗಿ ನಿಲ್ತಾರೆ, ಅದನ್ನು ಆಧರಿಸಿ ಅದರ ಫೋರ್ಸ್ ತೀರ್ಮಾನ ಆಗುತ್ತೆ ಅಂತ ಹೇಳ್ಬೋದು ರಂಜಿತ್. ವೀರೇಂದ್ರ, ಬಹುಶಃ ಇಷ್ಟು ವಿಶ್ಲೇಷಣಾತ್ಮಕವಾಗಿ ಈ ಅಹಿಂದ ಒಳಸುಳಿಗಳನ್ನು ನಿಮ್ಮನ್ನು ಬಿಟ್ಟರೆ ಬೇರೆ ಯಾರು ಹೇಳಲಿಕ್ಕಿಲ್ಲ ಅಂತ ಅನಿಸುತ್ತೆ. ಅಷ್ಟು ಕನ್ವಿನ್ಸ್ ಆಗಿ ಹೇಳಿದ್ರಿ ವೀರೇಂದ್ರ, ಥ್ಯಾಂಕ್ ಯು.